ಇಂದು ದೇವಾದಿ ದೇವತೆಗಳಿಗೆ ರಾಜಾದಿರಾಜ ಕೊಟ್ಟದ ಕಷ್ಟ ನಿನ್ನಲ್ಲಿ ಎಲ್ಲಿನ ಅರ್ಧ ಭಾಷ ಇಲ್ಲೇ ಹೇಳುತ್ತಿರುವಾಗ ಏನು ಹಾಗಾದರೆ ಚಿಂತೆಯನ್ನು ಮಾಡಬಾರದೆ. ಹೌದು, ಚಿಂತೆಯನ್ನು ಮಾಡಬೇಡ ಧರ್ಮನಂದನ. ಚಿತೆಗೂ ಚಿಂತೆಗೂ ಇರುವಂತಹ ವ್ಯತ್ಯಾಸ ಒಂದೇ. ಚಿಂತೆಯು ಮಾನವನ ಶರೀರವನ್ನು ಸುಟ್ಟರೆ ಚಿಂತೆ ಮಾನವನ ದೇಹವನ್ನು ಸುಡುವುದು. ಹಾಗಾಗಿ ಚಿಂತೆಯನ್ನು ಮಾಡಬೇಡ ಎಂಬುದಾಗಿ ಯಾವ ರೀತಿಯಾಗಿ ಆ ಚಿಂತೆಯ ವಿಚಾರವಾಗಿ ಮಹಾತ್ಮ ಯಾರಿಗಾದರೂ ಚಿಂತೆ ಬೆನ್ನ ಬಿಡದು, ಚಿಂತೆ ಬೆನ್ನ ಬಿಡದು, ಚಿಂತೆ ಬೆನ್ನ ಬಿಡದು. ಚಿತೆಗೂ ಚಿಂತೆಗೂ ಇರುವಂತಹ ವ್ಯತ್ಯಾಸ ಒಂದೇ. ಚಿಂತೆಯನ್ನು ಮಾಡಬೇಡ ಎಂದಾಗಿರುವಾಗ ಆ ಸಮಯದಲ್ಲಿ ಆ ಧರ್ಮರಾಯ ಆ ತಾರೀಕುರದಲ್ಲಿ ತಾನು ಕಟ್ಟಿದಂತಹ ಸೊಪ್ಪಿನ ಗುಡಿಸಿಗೆ ಕರೆದುಕೊಂಡು ಹೋಗಿದ್ದಾರಂತೆ. ಆ ಸೊಪ್ಪಿನ ಗುಡಿಸಿಗೆ ಕರೆದುಕೊಂಡು ಹೋಗಿ ಆ ಧರ್ಮಹಾಸನ ಸಿಂಹಾಸನ ಕುಳಿಸಿ ಗುರುವಿನ ಪಾದ ಚರಣ ಬಿಡಿದು ಬಿಟ್ಟಿದ್ದಾರಂತೆ. ಗುರುದೇವ, ಹಾಗಾದರೆ ಆ ಪರಮಹಾತ್ಮನ ಸೇರಿದವರು ಹಿಂದೆ ಯಾವ ಯಾವ ರಾಜ್ಯದ ಕಾಣಿದ್ದಾರೆ ಆ ವಿಚಾರವನ್ನ ತಿಳಿಸಿದಾಗ ಅಯ್ಯ ಧರ್ಮರಾಯ, ಹಾಗಾದರೆ ಆ ಪರಮಹಂಸವ ಚಿರದೇವರು ಹಿಂದೆ ಕಳಿಗಿರ ಅರಸ ಗೋವಿಂದ ರಾಜನ ವರ್ಮನ ಮಗನ ಹಾಕಿದಂತಹ ರಾಜ ಸತ್ಯದ ಮಹಾರಾಜನ ಕಾಣುವಂತಹ ವಿಚಾರವನ್ನು ತಿಳಿಸಿದ್ದಾರೆ. ಆ ಸತ್ಯದ ರಾಜಿಗೆ ಸೇರಿ 7 ವರ್ಷ ಕಾಲ ಕಾಣಿಸಿ ಬಿಡಿಸಿ ವಿಧವಿಧ ಕಷ್ಟ ಕೊಟ್ಟಿದ್ದಾರೆ ಅಂತ ಹೇಳುತ್ತಿರುವಾಗ ಆ ಸಭಾಮಂಟಪದಲ್ಲಿ ಆ ಧರ್ಮಹಾಸನ ಸಿಂಹಾಸನ ಮೇಲೆ ಕುಳಿತುಕೊಂಡು ಆ ಗುರುದೇವ ಆ ಧರ್ಮರಾಜನಿಗೆ ಯಾವ ರೀತಿಯಾಗಿ ಆ ಪರಮಹಾತ್ಮನ ಸೇರಿದೆಯವರು ಆ ಛತ್ತೀರ್ಥ ಮಹಾರಾಜನ ಕಾರ್ಯದ ವಿಚಾರವನ್ನ ಪಟ್ಟಣ ಮಾಡಿ ಪರಮಾತ್ಮ ಸರಿದೇವರವರಪಾಧಾರವತಿಗತಿ ಗೋವಿಂದ ಸೂರ್ಯಪುತ್ರನವರಪಾಧಾರವತಿಗತಿ ಗೋವಿಂದ ಗ್ರಾಮ ದೇವತೆವರಪಾಧಾರವತಿಗತಿ ಗೋವಿಂದ ಜಯ ಜಯ ನಮೋ ಪಾರ್ವತಿಪತಿ ಹರ ಹರ ಅಂದಾಗ ಇದ್ರ ಒಟ್ಟೊಳಗ ಅಮರಾವತಿ ಪಟ್ಟಣ ಸುಮಾರು 396 ಕೋಟಿ ದೇವತೆಗಳು ಸೇರಿದ್ದಾರೆ. ಕಿನ್ನರರು, ಕೆಂಪಕ್ಷರು, ಯಕ್ಷಗಾನದಿಂದಲೂ ಸೇರಿದ ಸಭೆಯಲ್ಲಿ ದೇವೇಂದ್ರ ಮಹಾರಾಜ ಬಂದ ಸಿಂಹಾಸನ ಕುಳಿತುಕೊಂಡು ಇರುವಂತಹ ಮಂತ್ರಿಮಂಡಲದಲ್ಲಿ ರಾಜ್ಯಭಾರನ ಮಂತ್ರಿವಾಗಿ ಸರಿಯಾಗಿ ಆ ದೇವೇಂದ್ರ ಮಹಾರಾಜ ಮಂತ್ರಿ ತನ್ನ ಹರಮನೆಯಲ್ಲಿದ್ದಂತಹ ರಂಬೆ ಊರ್ಷಿ ಮಿರಗಿಂದಿರೋದ್ಯಮ ನಡೆಸಿ ಈಗ ರಾಜರಲ್ಲಿ ಕುಳಿತಂತಹ ರಾಜ ಪುರೋಹಿತರುಗಳಿಗೆ ಸಂತೋಷ ಮತ್ತು ಮಾಡವಳಿಗೆ ಹಾಗೆ ಆ ಮಂತ್ರಿ ತನ್ನ ಹರಮನೆಯಲ್ಲಿದ್ದಂತಹ ರಂಬೆ ಊರ್ಷಿ ಮಿರಗಿಂದಿರೋದ್ಯಮ ನಡೆಸಿದ್ದಾರೆ. ಯಾವ ರೀತಿಯಾಗಿ ಬಂದು ನನ್ನನ್ನು ಮಾಡುತ್ತಾರಂತೆ ಆ ರಂಬೆ ಊರ್ಷಿ ಮಿರಗಿಂದಿರೋದ್ಯಮೆಯರು ಹೌದಾ